ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಅಂಡ್ ವೈ ಇಸ್ ಈಕ್ವಲ್ ಟು ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಬರ್ಕೊಂತೀನಿ, ವೈ ಇಸ್ ಈಕ್ವಲ್ ಟು ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ ಬರ್ಕೊಂತೀನಿ. ಓಕೆ, ಸೊ ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ, ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಆಮೇಲೆ ಏನ್ ಪ್ರೂವ್ ಮಾಡ್ಬೇಕು, ದೆನ್ ಪ್ರೂವ್ ದಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಆಡ್ ಈಕ್ವೇಶನ್ 1 and 2 ಆಡ್ ಮಾಡ್ತೀನಿ. ಓಕೆ, ಸೊ ಏನಾಗುತ್ತೆ, ಎಲ್ ಎಚ್ ಎಸ್ ಆಡ್ ಮಾಡ್ಬೇಕು, ಆರ್ ಎಚ್ ಎಸ್ ಆಡ್ ಮಾಡ್ಬೇಕು. ಸೊ ಏನಾಗುತ್ತೆ ನೋಡ್ರಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ, ಓಕೆ, ಪ್ಲಸ್ ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ ಆಗುತ್ತೆ. ಓಕೆ, ಈಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು, ಓಕೆ, ಈಗ ಟ್ಯಾನ್ ಥೀಟಾ ಇರೋದೆಲ್ಲ ಒಂದ್ ಕಡೆ ಬರೀತೀನಿ, ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ. ಓಕೆ, ಆಮೇಲೆ ಸೀಕೆಂಟ್ ಇರೋದೆಲ್ಲ ಒಂದ್ ಕಡೆ ಬರೀತೀನಿ, ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ಪ್ಲಸ್ ಪಿ ಸೀಕೆಂಟ್ ಥೀಟಾ. ಓಕೆ, ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು, ಇವ್ರಿಬ್ರಲ್ಲಿ ಏನ್ ಕಾಮನ್ ತೆಗಿಬಹುದು, ಟ್ಯಾನ್ ಥೀಟಾ ಕಾಮನ್ ತೆಗಿಬಹುದು. ಸೊ ಏನ್ ಬರುತ್ತೆ, ಟ್ಯಾನ್ ಥೀಟಾ ಇಂಟು ಪಿ ಪ್ಲಸ್ ಕ್ಯೂ ಬರುತ್ತೆ. ಇವ್ರಿಬ್ರಲ್ಲಿ ಏನ್ ಕಾಮನ್ ತೆಗಿಬಹುದು, ಓಕೆ, ಪ್ಲಸ್ ಸೀಕೆಂಟ್ ಥೀಟಾ ಕಾಮನ್ ತೆಗೆದ್ರೆ, ಓಕೆ, ಏನ್ ಉಳಿಯುತ್ತೆ, ಕ್ಯೂ ಪ್ಲಸ್ ಪಿ ಉಳಿಯುತ್ತೆ. ಓಕೆ, ಸೊ ಇವಾಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು, ಓಕೆ, ಈಗ ನೀವೇ ನೋಡಿದ್ರೆ ಈ ಕ್ಯೂ ಪ್ಲಸ್ ಪಿ ನ ನಾನು ಪಿ ಪ್ಲಸ್ ಕ್ಯೂ ಅಂತ ಬರೀ ಗೊತ್ತಾನೆ. ಓಕೆ, ಯಾಕಂದ್ರೆ ಎರಡು ಸೇಮ್ ಪ್ಲಸ್ ಇದ್ದಾಗ ಟ್ಯಾನ್ ಥೀಟಾ, ಓಕೆ, ಇಂಟು ಪಿ ಪ್ಲಸ್ ಕ್ಯೂ ಪ್ಲಸ್, ಓಕೆ, ಸೀಕೆಂಟ್ ಥೀಟಾ ಇಂಟು ಕ್ಯೂ ಪ್ಲಸ್ ಪಿ ನ ಏನಂತ ಬರೀತೀನಿ ನಾನು ಇವಾಗ, ಇದನ್ನು ಉಲ್ಟಾ ಬರೀತೀನಿ, ಪಿ ಪ್ಲಸ್ ಕ್ಯೂ ಅಂತ ಬರೀತೀನಿ. ಓಕೆ, ಈಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು, ಓಕೆ, ಇವ್ರಿಬ್ರಲ್ಲೂ ಪಿ ಪ್ಲಸ್ ಕ್ಯೂ ಇದೆ. ಸೊ ನಾನೇನ್ ಮಾಡ್ತೀನಿ, ಪಿ ಪ್ಲಸ್ ಕ್ಯೂ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು, ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಉಳಿತು. ಓಕೆ, ಇದನ್ನ ನಾನು ಈಕ್ವೇಶನ್ 3 ಅಂತ ಕರಿತೀನಿ. ಓಕೆ, ಸೊ ಅದನ್ನ ಒಂದ್ ಕಡೆ ಬರ್ದ್ಬಿಡ್ತೀನಿ. ಓಕೆ, ಸೊ ದಟ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಅದನ್ನ ಇಲ್ಲಿ ಎರೇಸ್ ಮಾಡ್ಬಿಟ್ಟು ಇದನ್ನ. ಓಕೆ, ಈಗ ನನಗೆ ಏನ್ ಬಂದಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಆಡ್ ಮಾಡಿದ್ರೆ ಪಿ ಪ್ಲಸ್ ಕ್ಯೂ, ಓಕೆ, ಇಂಟು ಏನ್ ಬಂದಿದೆ, ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಬಂದಿದೆ. ಓಕೆ, ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಬಂದಿದೆ. ಓಕೆ, ಇದನ್ನ ಈಕ್ವೇಶನ್ 3 ಅಂತ ಕರಿತೀನಿ. ಓಕೆ, ಈಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನಮ್ಗೆ ಏನ್ ಗೊತ್ತಾಯ್ತು, ಎಕ್ಸ್ ಪ್ಲಸ್ ವೈ ಗೊತ್ತಾಯ್ತು. ಓಕೆ, ಈಗ ನಾನೇನ್ ಮಾಡ್ತೀನಿ, 1 ಮೈನಸ್ 2 ಮಾಡ್ತೀನಿ. ಓಕೆ, ಸೊ ಈಗ ಸಬ್ಟ್ರಾಕ್ಟ್ ಮಾಡ್ತೀನಿ, ಸಬ್ಟ್ರಾಕ್ಟ್ 1 ಮೈನಸ್ 2. ಓಕೆ, ಸೊ ಏನು, ಎಲ್ ಎಚ್ ಎಸ್ ಸಬ್ಟ್ರಾಕ್ಟ್ ಮಾಡ್ಬೇಕು, ಆರ್ ಎಚ್ ಎಸ್ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು, ಓಕೆ, ಏನಾಗುತ್ತೆ, ಪಿ ಟ್ಯಾನ್ ಥೀಟಾ, ಓಕೆ, ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ, ಓಕೆ, ಮೈನಸ್, ಓಕೆ, ಫುಲ್ ಬ್ರಾಕೆಟ್ ಓಪನ್ ಮಾಡಬೇಕು, ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ. ಓಕೆ, ಸೊ ಏನಾಗುತ್ತೆ ನೋಡ್ರಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಪಿ ಸೀಕೆಂಟ್ ಥೀಟಾ, ಇಲ್ಲಿ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಕ್ಯೂ ಟ್ಯಾನ್ ಥೀಟಾ ಆಗುತ್ತೆ. ಓಕೆ, ಈಗ ಇಲ್ಲಿ ಬರೀತೀನಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು, ಈಗ ಟ್ಯಾನ್ ಥೀಟಾ ಇರೋದೆಲ್ಲ ಒಂದ್ ಕಡೆ ಬರೀತೀನಿ. ಓಕೆ, ಪಿ ಟ್ಯಾನ್ ಥೀಟಾ ಮೈನಸ್ ಕ್ಯೂ ಟ್ಯಾನ್ ಥೀಟಾ. ಓಕೆ, ಆಮೇಲೆ
ಆಮೇಲೆ ಸೀಕೆಂಟ್ ಇರೋದೆಲ್ಲ ಒಂದ್ ಕಡೆ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ಮೈನಸ್ ಪಿ ಸೀಕೆಂಟ್ ಥೀಟಾ. ಓಕೆ, ಸೊ ಏನ್ ಬರೀಬೇಕು? ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ಮೈನಸ್ ಪಿ ಸೀಕೆಂಟ್ ಥೀಟಾ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, ಎಕ್ಸ್ ಮೈನಸ್ ವೈ ಇವ್ರಿಬ್ರಲ್ಲಿ ಏನ್ ಕಾಮನ್ ಇದೆ? ಟ್ಯಾನ್ ಥೀಟಾ ಕಾಮನ್ ಇದೆ. ಟ್ಯಾನ್ ಥೀಟಾ ಕಾಮನ್ ತೆಗೆದ್ರೆ ಏನ್ ಉಳಿತು? ಪಿ ಮೈನಸ್ ಕ್ಯೂ ಉಳಿತು. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಇಬ್ರಲ್ಲೂ ಸೀಕೆಂಟ್ ಥೀಟಾ ಇದೆ. ಸೀಕೆಂಟ್ ಥೀಟಾ ಕಾಮನ್ ತೆಗೆದ್ರೆ ಏನ್ ಉಳಿತು? ಕ್ಯೂ ಮೈನಸ್ ಪಿ ಉಳಿತು. ಓಕೆ, ಸೊ ನೀವು ಸೀಕೆಂಟ್ ಥೀಟಾ ಕಾಮನ್ ತೆಗೆದ್ರೆ ಕ್ಯೂ ಮೈನಸ್ ಪಿ ಉಳಿತು. ಸೊ ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಏನಿದೆ? ಪಿ ಮೈನಸ್ ಕ್ಯೂ ಇದೆ, ಇಲ್ಲಿ ಕ್ಯೂ ಮೈನಸ್ ಪಿ ಇದೆ. ಸೊ ನಾನೇನ್ ಮಾಡ್ತೀನಿ, ಇವ್ರಿಬ್ರಲ್ಲಿ ಓಕೆ ಇದರಲ್ಲಿ ಮೈನಸ್ ಕಾಮನ್ ತೆಗೆದ್ಬಿಡ್ತೀನಿ. ಓಕೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಂಟು ಪಿ ಮೈನಸ್ ಕ್ಯೂ. ಓಕೆ, ಈ ಪ್ಲಸ್ ಇರೋದು ಮೈನಸ್ ಮಾಡಿದ್ರೆ ಓಕೆ, ಸೊ ಆ ಪ್ಲಸ್ ಇರೋದು ಏನ್ ಮಾಡಿದೆ ನಾನು? ಮೈನಸ್ ಮಾಡಿದಾಗ ಅವಾಗ ಏನಾಗುತ್ತೆ? ಸೀಕೆಂಟ್ ಥೀಟಾ ಓಕೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆ, ಯಾಕಂದ್ರೆ ಇವ್ರಿಬ್ರಲ್ಲಿ ಏನ್ ಕಾಮನ್ ತೆಗ್ದಿ? ನಾನು ಮೈನಸ್ ಕಾಮನ್ ತೆಗ್ದ್ಬಿಟ್ಟೆ. ಓಕೆ, ಈಗ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆ, ಈಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಂಟು ಪಿ ಮೈನಸ್ ಕ್ಯೂ ಮೈನಸ್ ಸೀಕೆಂಟ್ ಥೀಟಾ. ಫಸ್ಟ್ ಇವಾಗ ಪಿ ಬರಿತೀನಿ ಪಾಸಿಟಿವ್ ಇರೋದು, ಆಮೇಲೆ ನೆಗೆಟಿವ್ ಇರೋದು ಬರಿತೀನಿ. ಓಕೆ, ಸೊ ಇವಾಗ ಏನಾಯ್ತು ನೋಡ್ರಿ. ಓಕೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಇವಾಗ ಇಬ್ರಲ್ಲೂ ಪಿ ಮೈನಸ್ ಕ್ಯೂ ಇದೆ. ಸೊ ಇವಾಗ ನಾನು ಪಿ ಮೈನಸ್ ಕ್ಯೂ ಕಾಮನ್ ತೆಗೆದ್ರೆ ಉಳಿಯೋದು ನೋಡ್ರಿ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಉಳಿತು. ಓಕೆ, ಇದು ಬಂದ್ಬಿಟ್ಟು ಈಕ್ವೇಶನ್ 4. ಓಕೆ, ಇದನ್ನ ಇಲ್ಲಿ ಸಪರೇಟ್ ಆಗಿ ಬರ್ದ್ಬಿಡೋಣ. ಓಕೆ, ಸೊ ಈಗ ಇಲ್ಲಿ ಎರೇಸ್ ಮಾಡ್ಬಿಟ್ಟು ಇಲ್ಲಿ ಬರ್ದ್ಬಿಡ್ತೀನಿ ನಾನು. ಓಕೆ, ಸೊ ಈಗ ಎಕ್ಸ್ ಮೈನಸ್ ವೈ ಏನ್ ಬಂದಿದೆ ನೋಡ್ರಿ, ಪಿ ಮೈನಸ್ ಕ್ಯೂ ಇಂಟು ಏನ್ ಬಂದಿದೆ? ಇಂಟು ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ. ಓಕೆ, ಸೊ ಇಲ್ಲಿ ಏನ್ ಬರೀತೀನಿ? ಇಂಟು ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ. ಓಕೆ, ಸೊ ಇದು ಬಂದ್ಬಿಟ್ಟು ಈಕ್ವೇಶನ್ 4. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆನಾ, ಈಗ ನಾವೇನ್ ಮಾಡ್ತೀವಿ ನೋಡ್ರಿ, ಇವಾಗ ಈಕ್ವೇಶನ್ 3 ಮತ್ತೆ 4 ಇದೆ ತಾನೆ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಸೊ ಮಲ್ಟಿಪ್ಲೈ 3 and 4. ಯಾಕೆ ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ ನೀವೇ ನೋಡ್ರಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಎಲ್ ಎಚ್ ಎಸ್ ಮಲ್ಟಿಪ್ಲೈ ಮಾಡ್ತೀವಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಆಮೇಲೆ ಆರ್ ಎಚ್ ಎಸ್ ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ. ಓಕೆ, ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ. ಓಕೆ, ಆಮೇಲೆ ಇನ್ನೊಂದು ನಂಬರ್ ಏನು? ಟ್ಯಾನ್ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಟ್ಯಾನ್ ಮೈನಸ್ ಸೀಕೆಂಟ್ ಥೀಟಾ. ಓಕೆ, ಸೊ ಇಲ್ಲಿ ಬರ್ತೀನಿ, ಟ್ಯಾನ್ ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ. ಓಕೆ, ಈಗ ನಾವೇನ್ ಬರಿಬಹುದು ನೋಡ್ರಿ, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ರೆ ಏನ್ ಬರಿಬಹುದು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬಹುದು. ಅದೇ ರೀತಿ ಇಲ್ಲಿ ನೋಡ್ರಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ರೆ ಏನ್ ಬರಿಬಹುದು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ಆಮೇಲೆ ಇಂಟು ಇಲ್ಲಿ ಕೂಡ ನೀವು ನೋಡಿದ್ರೆ ಯಾವ ತರ ಇದೆ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇದನ್ನ ಏನ್ ಬರಿಬಹುದು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ಈಗ ನೋಡ್ರಿ, ನಮಗೆ ಫಾರ್ಮುಲಾ ಏನ್ ಗೊತ್ತು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಗೊತ್ತು. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ನಮ್ಗೆ ಏನ್ ಬೇಕು? ಟ್ಯಾನ್ ಸ್ಕ್ವೇರ್ ಮೈನಸ್ ಸೀಕೆಂಟ್ ಸ್ಕ್ವೇರ್ ಬೇಕು. ಟ್ಯಾನ್ ಸ್ಕ್ವೇರ್ ಥೀಟಾ ಈ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಈ ಕಡೆ ಬಂದ್ರೆ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಆಯ್ತು. ಈ ಪ್ಲಸ್ 1 ರೈಟ್ ಸೈಡ್ ಹೋದ್ರೆ -1 ಆಯ್ತು. ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ ಏನ್ ಬರಿಬಹುದು? -1 ಬರಿಬಹುದು. ಸೊ ಇಲ್ಲಿ -1 ಬರಿತೀನಿ. ಸೊ ಈಗೇನು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು
p square minus q square into -1. ಓಕೆ, ಸೊ ಇಂಟು -1 ನ ಇಲ್ಲಿ ಬರೀತೀನಿ, ಇಂಟು -1. ಓಕೆ, ಇದನ್ನ ನೀವು ಬ್ರಾಕೆಟ್ ಅಲ್ಲಿ ರೀಸನ್ ಬರೀರಿ. ಓಕೆ, ಸೊ tan ಸ್ಕ್ವೇರ್ ಮೈನಸ್ ಸೀಕೆಂಟ್ ಸ್ಕ್ವೇರ್ ಅಂದ್ರೆ ನಥಿಂಗ್ -1. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಸೀಕೆಂಟ್ ಸ್ಕ್ವೇರ್ ಸಾರಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಓಕೆ -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ -1 ಇಂಟು ಪಿ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, 1 ಇಂಟು ಕ್ಯೂ ಸ್ಕ್ವೇರ್ ಆಯ್ತು, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಫಸ್ಟ್ ಪಾಸಿಟಿವ್ ಇರೋದು ಬರಿತೀನಿ ಕ್ಯೂ ಸ್ಕ್ವೇರ್, ಆಮೇಲೆ ನೆಗೆಟಿವ್ ಇರೋದು ಬರಿತೀನಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್. ಸೊ ನಾವ್ ಇದನ್ನೇ ತಾನೇ ಪ್ರೂವ್ ಮಾಡ್ಬೇಕಾಗಿದ್ದು, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಅದೇ ಪ್ರೂವ್ ಮಾಡ್ಬೇಕಾಗಿತ್ತು, ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಓಕೆ, ಸೆಕೆಂಡ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರೂವ್ ದಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಟೇಕ್ ಎಲ್ ಎಚ್ ಎಸ್ ತಗೋಬೇಕು. ಸೊ ಎಲ್ ಎಚ್ ಎಸ್ ಏನ್ ಕೊಟ್ಟಿದ್ದಾರೆ, ಸೀಕೆಂಟ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಏನು, ಎಲ್ಲವೂ ಸೈನ್ ಮತ್ತೆ ಕಾಸಿಗೆ ಕನ್ವರ್ಟ್ ಮಾಡ್ಬೇಕು. ಓಕೆ, ಸೊ ಸೀಕೆಂಟ್ ನಾ ಏನಂತ ಬರಿಬೋದು, ನಾನು 1 ಬೈ ಕಾಸ್ ಥೀಟಾ ಅಂತ ಬರಿಬೋದು ಇಂಟು 1 ಮೈನಸ್ ಸೈನ್ ಥೀಟಾ. ಇದು ಆಲ್ರೆಡಿ ಸೈನ್ ಅಲ್ಲಿ ಇದೆ, ಅದು ಆಸ್ ಇಟ್ ಈಸ್ ಇಡ್ತೀನಿ. ಸೀಕೆಂಡ್ ಏನಂತ ಬರಿಬೋದು, 1 ಬೈ ಕಾಸ್ ಥೀಟಾ ಅಂತ ಬರಿಬೋದು. ಟ್ಯಾನ್ ಥೀಟಾ ಏನಂತ ಬರಿಬೋದು, ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬೋದು. ಓಕೆ, ಈಗ 1 ಬೈ ಕಾಸ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಡಿನಾಮಿನೇಟರ್ ಸೇಮ್ ಇದೆ. ಸೊ ಕಾಸ್ ಥೀಟಾ ಎಲ್ ಸಿ ಎಂ ಆಗ್ಬಿಡುತ್ತೆ, ಅದೇ ಎಲ್ ಸಿ ಎಂ ಆಗುತ್ತೆ. ಆಮೇಲೆ ಮೇಲೆ ಏನ್ ಬರ್ದಿರಲ್ಲ ಅದೇ ಬರಿಬೇಕು, 1 ಪ್ಲಸ್ ಸೈನ್ ಥೀಟಾ ಬರಿಬೇಕು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ. ಓಕೆ, ಈಗ ಉಳಿದಿದ್ದೇನು 1 ಬೈ ಕಾಸ್ ಥೀಟಾ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಯಾವ ಟೈಪ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದೆ ತಾನೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದೆ. ಸೊ ಅದನ್ನ ಹೆಂಗ್ ಬರಿಬೇಕು ನೋಡ್ರಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರಿಬೇಕು. ಓಕೆ, ಹೋಲ್ ಡಿವೈಡೆಡ್ ಬೈ. ಓಕೆ, ಸೊ ಅಲ್ಲೇನಿದೆ ಕಾಸ್ ಥೀಟಾ ಇದೆ. ಓಕೆ, ಸೊ ನಾನು ಜಸ್ಟ್ ಏನ್ ಮಾಡಿದ್ದೀನಿ ಇಲ್ಲಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಆಗಿದೆ. ಅವಾಗ ಏನಾಯ್ತು, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಗುತ್ತೆ. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ. ಓಕೆ, ಸೊ ಇಲ್ಲಿ ನಾನು ಯಾವ ಫಾರ್ಮುಲಾ ಯೂಸ್ ಮಾಡಿದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ಯೂಸ್ ಮಾಡಿದೆ. ಈಗ 1 ಬೈ ಕಾಸ್ ಥೀಟಾ. ಓಕೆ, ಸೊ 1 ಸ್ಕ್ವೇರ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ. ಓಕೆ, ಈಗ ಡಿನಾಮಿನೇಟರ್ ನೋಡಿದ್ರೆ ಕಾಸ್ ಇಂಟು ಕಾಸು ಕಾಸ್ ಸ್ಕ್ವೇರ್ ಥೀಟಾ ಆಯ್ತು. ಈಗ ನಿಮಗೆ ಒಂದ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಡೈರೆಕ್ಟ್ ಆಗಿ ಕಾಸ್ ಸ್ಕ್ವೇರ್ ಬರ್ದ್ಬಿಡ್ಬೇಕು. ಅದೇ ರೀತಿ 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ರೆ ಸೈನ್ ಸ್ಕ್ವೇರ್ ಅಂತ ಬರ್ದ್ಬಿಡ್ಬೇಕು. ಓಕೆ, ಸೊ ಅದು ಎದಕ್ಕೆ ಅಂತಂದ್ರೆ ನಿಮಗೆ ಒಂದು ಫಾರ್ಮುಲಾ ಏನ್ ಗೊತ್ತು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಈಗ ಸೈನ್ ಸ್ಕ್ವೇರ್ ಒಂದೇ ಲೆಫ್ಟ್ ಸೈಡ್ ಇಟ್ರೆ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ. ಈ ಪ್ಲಸ್ ಕಾಸ್ ಸ್ಕ್ವೇರ್ ಹಾಕೋದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ದಲ್ಲಿ ಸೈನ್ ಸ್ಕ್ವೇರ್ ಬರಿಬಹುದು. ಅದೇ ರೀತಿ ಈಗ ನೀವು ಬರೀ ಕಾಸ್ ಸ್ಕ್ವೇರ್ ಲೆಫ್ಟ್ ಸೈಡ್ ಇಟ್ರೆ ಓಕೆ ಅವಾಗ ಏನಾಗುತ್ತೆ, 1 ಮೈನಸ್ ಈ ಪ್ಲಸ್ ಸೈನ್ ಸ್ಕ್ವೇರ್ ಹಾಕೋದ್ರೆ ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಇದ್ದಲ್ಲಿ ಕಾಸ್ ಸ್ಕ್ವೇರ್. ಒಂದೇ ಶಾರ್ಟ್ ಕಟ್ ಏನು, 1 ಮೈನಸ್ ಸೈನ್ ಸ್ಕ್ವೇರ್ ಇದ್ರೆ ಕಾಸ್ ಸ್ಕ್ವೇರ್ ಬರ್ರಿ, 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ರೆ ಸೈನ್ ಸ್ಕ್ವೇರ್. ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಇದೆ. ಸೊ ನಾನು ಇಲ್ಲಿ ಏನ್ ಬರೀತೀನಿ, ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀತೀನಿ. ಸೊ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ಏನ್ ಬಂತು, 1 ಬಂತು, ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಆರ್ ಎಚ್ ಎಸ್ ನಾವು 1 ಅಂತ ಪ್ರೂವ್ ಮಾಡ್ಬೇಕಾಗಿತ್ತು, ಅದನ್ನ ನಾವು ಪ್ರೂವ್ ಮಾಡಿದ್ವಿ. ಓಕೆ, ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ರು ನೋಡ್ರಿ, ಎವ್ಯಾಲ್ಯೂಯೇಟ್ ಮಾಡ್ಬೇಕಂತೆ. ಓಕೆ, ಈ ಕೊಟ್ಟ ಕ್ವಶನ್ ನ ಎವ್ಯಾಲ್ಯೂಯೇಟ್ ಮಾಡ್ಬೇಕು. ಸೊ ಅವ್ರು ಕೊಟ್ಟದೇನು, 2 ಕಾಸ್ ಆಫ್ 90 ಮೈನಸ್ 30 ಓಕೆ ಪ್ಲಸ್ tan 45 ಮೈನಸ್ √3 cosecant 60 ಓಕೆ ಹೋಲ್ ಡಿವೈಡೆಡ್ ಬೈ ಓಕೆ √3 secant 30 ಪ್ಲಸ್ 2 cos 60 ಪ್ಲಸ್ cot 45 ಅಂತ ಕೊಟ್ಟಿದ್ದಾರೆ. ಈಗ 2 cos 90 ಮೈನಸ್ 30 ಏನಾಯ್ತು, 60 ಆಯ್ತು. 2 cos 60 ಆಯ್ತು ಪ್ಲಸ್ tan 45 ಬಂದ್ಬಿಟ್ಟು 1 ಮೈನಸ್
√3 ಓಕೆ cosecant 60 ಏನಾಗುತ್ತೆ cosecant 60 sin 60 √3/2 cosecant 60 ಏನಾಗುತ್ತೆ 2/√3 ಆಗುತ್ತೆ ಹೋಲ್ ಡಿವೈಡೆಡ್ ಬೈ ಈಗ √3 ಇಂಟು ಓಕೆ secant 30 ಏನಾಗುತ್ತೆ secant 30 ಬಂದ್ಬಿಟ್ಟು ಓಕೆ 2/√3 ಆಗುತ್ತೆ ಓಕೆ ಪ್ಲಸ್ 2 ಇಂಟು cos 60 ಬಂದ್ಬಿಟ್ಟು 1/2 ಪ್ಲಸ್ cot 45 ಬಂದ್ಬಿಟ್ಟು ಏನು cot 45 1 ಓಕೆ ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ ಈ √3 ಕ್ಯಾನ್ಸಲ್ ಈ ಟು ಕ್ಯಾನ್ಸಲ್ ಆಯ್ತು ಇಲ್ಲಿ ಕೂಡ √3 ಕ್ಯಾನ್ಸಲ್ ಆಯ್ತು ಓಕೆ ಸೊ ಈಗ ಉಳಿದಿದ್ದು ಏನಾಯ್ತು ಬರ್ದ್ಬಿಡ್ತೀನಿ ಇವಾಗ ಓಕೆ 2 cos 60 ಅಂತಂದ್ರೆ ನಥಿಂಗ್ ಬಟ್ ಏನು cos 60 ಬಂದ್ಬಿಟ್ಟು ನಥಿಂಗ್ ಬಟ್ 1/2 ಓಕೆ ಪ್ಲಸ್ 1 ಮೈನಸ್ ಓಕೆ ಇಲ್ಲಿ 2 ಇದೆ 2 ಬರ್ದ್ಬಿಡ್ರಿ ಓಕೆ ಹೋಲ್ ಡಿವೈಡೆಡ್ ಬೈ ಓಕೆ 2 ಪ್ಲಸ್ 1 ಪ್ಲಸ್ 1 ಓಕೆ ಇಲ್ಲೇನಾಯ್ತು ಈ ಟು ಕ್ಯಾನ್ಸಲ್ ಆಯ್ತು ಓಕೆ ಉಳಿದಿದ್ ನೋಡ್ರಿ 1 ಪ್ಲಸ್ 1 ಮೈನಸ್ 2 ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ 1 3 ಪ್ಲಸ್ 1 4 ಓಕೆ ಸೊ ಈಗ ಏನಾಗುತ್ತೆ 1 ಪ್ಲಸ್ 1 2 ಅಲ್ಲಿ 2 ಹೋದ್ರೆ ಏನಾಗುತ್ತೆ 0 ಆಗುತ್ತೆ 0/4 0 ಬೈ ಎನಿಥಿಂಗ್ ಈಸ್ 0 ಸೊ ಆನ್ಸರ್ ಬಂದ್ಬಿಟ್ಟು 0 ಓಕೆ ಫೋರ್ತ್ ಕ್ವಶನ್ ಪ್ರೂವ್ ದಟ್ ಇಲ್ಲಿ ಏನ್ ಪ್ರೂವ್ ಮಾಡ್ಬೇಕು LHS is equal to RHS ಅಂತ ಪ್ರೂವ್ ಮಾಡ್ಬೇಕು ಸೊ ಫಸ್ಟ್ ಏನ್ ಮಾಡ್ಬೇಕು ಟೇಕ್ LHS ತಗೊಳ್ರಿ ಓಕೆ ಸೊ LHS ಏನಿದೆ √1 ಪ್ಲಸ್ cos A ಡಿವೈಡೆಡ್ ಬೈ 1 ಮೈನಸ್ cos A ಓಕೆ ಸೊ ಈಗ ನೀವೇನ್ ಮಾಡ್ರಿ ಈ ರೂಟ್ ನ ನ್ಯೂಮರೇಟರ್ಗೂ ಕೊಡ್ರಿ ಡಿನಾಮಿನೇಟರ್ಗೂ ಕೊಡ್ರಿ ಸೊ ಏನಾಗುತ್ತೆ √1 ಪ್ಲಸ್ cos A ಓಕೆ ಹೋಲ್ ಡಿವೈಡೆಡ್ ಬೈ √1 ಮೈನಸ್ cos A ಓಕೆ ಸೊ ಇದನ್ನ ರಾಷನಲೈಸ್ ಮಾಡ್ಬೇಕು ಯಾಕಂದ್ರೆ ಡಿನಾಮಿನೇಟರ್ ರೂಟ್ ಇರಬಾರ್ದು ಸೊ ರಾಷನಲೈಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ಇಂಟು ಇಲ್ಲಿ ಏನಿದೆ ಮೈನಸ್ ಇದೆ ಅಂದ್ರೆ ನಾವು ಪ್ಲಸ್ ತಗೋಬೇಕು √1 ಪ್ಲಸ್ cos A ಓಕೆ ಇಂಟು ಡಿವೈಡೆಡ್ ಬೈ √1 ಪ್ಲಸ್ cos A ಓಕೆ ಸೊ ರಾಷನಲೈಸ್ ಈ ತರ ಮಾಡ್ಬೇಕು ಓಕೆ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ ಓಕೆ √1 ಪ್ಲಸ್ cos A ಇಂಟು √1 ಪ್ಲಸ್ cos A ಹೋಲ್ ಸ್ಕ್ವೇರ್ ಆಗುತ್ತೆ √1 ಪ್ಲಸ್ cos A ಹೋಲ್ ಸ್ಕ್ವೇರ್ ಆಗುತ್ತೆ ಓಕೆ ಹೋಲ್ ಡಿವೈಡೆಡ್ ಬೈ ಓಕೆ ಇಲ್ಲಿ ಏನಾಗುತ್ತೆ ನೋಡ್ರಿ ರೂಟ್ ಇದ್ದಾಗ ಮಲ್ಟಿಪ್ಲೈ ಮಾಡ್ಬೋದು ಸೊ ಇಲ್ಲಿ ಏನ್ ಬರೀಬಹುದು ಅಂದ್ರೆ √1 ಮೈನಸ್ cos A ಇಂಟು 1 ಪ್ಲಸ್ cos A ಅಂತ ಬರೀಬಹುದು ಓಕೆ ಇಲ್ಲೇನಾಯ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಉಳಿತು 1 ಪ್ಲಸ್ cos A ಉಳಿತು ಹೋಲ್ ಡಿವೈಡೆಡ್ ಬೈ √2 ಓಕೆ ಸೊ ಇದು ಯಾವ ಟೈಪ್ ಇದೆ ನೋಡ್ರಿ A ಪ್ಲಸ್ ಬಿ ಇಂಟು A ಮೈನಸ್ ಬಿ ಇದೆ ಸೊ ಏನಂತ ಬರೀಬಹುದು A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಂದ್ಬಿಟ್ಟು ಏನಿದೆ cos ಸ್ಕ್ವೇರ್ A ಅಂತ ಬರೀತೀನಿ ಓಕೆ ಇವಾಗ 1 ಪ್ಲಸ್ cos A ಓಕೆ ಹೋಲ್ ಡಿವೈಡೆಡ್ ಬೈ √1 ಸ್ಕ್ವೇರ್ 1 ಮೈನಸ್ cos ಸ್ಕ್ವೇರ್ A ಓಕೆ ಸೊ ಈಗ ನೋಡ್ರಿ 1 ಪ್ಲಸ್ cos A ಹೋಲ್ ಡಿವೈಡೆಡ್ ಬೈ √2 ನಾನ್ ನಿಮಗೆ ಶಾರ್ಟ್ ಕಟ್ ಫಾರ್ಮುಲಾ ಏನ್ ಹೇಳಿದೀನಿ 1 ಮೈನಸ್ cos ಸ್ಕ್ವೇರ್ A ಇದ್ರೆ ಡೈರೆಕ್ಟ್ ಆಗಿ ಏನ್ ಬರೀಬೇಕು sin ಸ್ಕ್ವೇರ್ A ಅಂತ ಬರೀಬೇಕು ಅದೇ ಅವರು 1 ಮೈನಸ್ sin ಸ್ಕ್ವೇರ್ A ಇದ್ರೆ cos ಸ್ಕ್ವೇರ್ A ಅಂತ ಬರೀಬೇಕು ಇಲ್ಲಿ ಏನಿದೆ 1 ಮೈನಸ್ cos ಸ್ಕ್ವೇರ್ ಇದೆ ಸೊ ನಾನು ಡೈರೆಕ್ಟ್ ಆಗಿ sin ಸ್ಕ್ವೇರ್ ಅಂತ ಬರ್ದ್ಬಿಡ್ತೀನಿ ಸೊ ಏನಾಯ್ತು ಈ √2 ಈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಉಳಿದಿದ್ದೇನು 1 ಪ್ಲಸ್ cos A ಡಿವೈಡೆಡ್ ಬೈ sin A ಉಳಿತು ಓಕೆ ಸೊ ಇವಾಗ ಏನ್ ಬರಿಬಹುದು ನೋಡ್ರಿ ಈಗ ಈ sin ಏನ ಬಂದ್ಬಿಟ್ಟು ಓಕೆ ಇಬ್ಬರಿಗೂ ಕೊಡ್ಬೇಕು ಓಕೆ ಸೊ 1 ಬೈ sin A ಪ್ಲಸ್ cos A ಬೈ sin A ಓಕೆ ಸೊ 1 ಬೈ sin ಅಂದ್ರೆ ನಥಿಂಗ್ ಬಟ್ ಏನಾಯ್ತು cosecant A ಆಯ್ತು cos A ಬೈ sin A ಏನಾಯ್ತು cot A ಆಯ್ತು ಸೊ ಈಗ ನಾವು ಪ್ರೂವ್ ಮಾಡ್ಬೇಕಾಗಿದೆ ಏನು cosecant A ಪ್ಲಸ್ cot A ಸೊ ನಮ್ಗೆ ಏನ್ ಬಂದಿದೆ ಇಲ್ಲಿ cosecant A ಪ್ಲಸ್ cot A ಬಂದಿದೆ ವಿಚ್ ಈಸ್ ಈಕ್ವಲ್ ಟು RHS ಓಕೆ ಈ ತರ ನೀವು ಪ್ರೂವ್ ಮಾಡ್ಬೇಕು ಫಿಫ್ತ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ ಫೈಂಡ್ ದ ವ್ಯಾಲ್ಯೂ ಆಫ್ ಓಕೆ ಒಂದ್ ಈಕ್ವೇಶನ್ ಕೊಟ್ಟಿದ್ದಾರೆ ಅದ್ರದ್ದು ವ್ಯಾಲ್ಯೂ ಫೈಂಡ್ ಮಾಡ್ಬೇಕು ಓಕೆ ಅವ್ರು ಕೊಟ್ಟಿರೋದು ನೋಡ್ರಿ 5 cos ಸ್ಕ್ವೇರ್ 60 ಪ್ಲಸ್ 4 secant ಸ್ಕ್ವೇರ್ 30 minus tan square 45 whole divided by okay sin square 30 plus cos square 30 ಅಂತ ಕೊಟ್ಟಿದ್ದಾರೆ ಓಕೆ ಈಗ 5 into
ಓಕೆ ಕಾಸ್ 60 ಬಂದ್ಬಿಟ್ಟೇನು ಕಾಸ್ 60 ಬಂದ್ಬಿಟ್ಟು 1/2 ಹೋಲ್ ಸ್ಕ್ವೇರ್ ಅಂತ ಬರೀಬೇಕು ಪ್ಲಸ್ 4 ಇಂಟು ಓಕೆ ಸೀಕೆಂಡ್ 30 ಏನಾಗುತ್ತೆ ಸೀಕೆಂಡ್ 30 ಬಂದ್ಬಿಟ್ಟು ಓಕೆ 2/√3 ಹೋಲ್ ಸ್ಕ್ವೇರ್ ಆಗುತ್ತೆ ಮೈನಸ್ tan 45 ಬಂದ್ಬಿಟ್ಟು 1 ಸ್ಕ್ವೇರ್ ಓಕೆ ಸೊ ಹೋಲ್ ಡಿವೈಡೆಡ್ ಬೈ sin ಸ್ಕ್ವೇರ್ 30 sin 30 ಬಂದ್ಬಿಟ್ಟು 1/2 ಹೋಲ್ ಸ್ಕ್ವೇರ್ ಪ್ಲಸ್ cos 30 ಬಂದ್ಬಿಟ್ಟು √3/2 ಹೋಲ್ ಸ್ಕ್ವೇರ್ ಆಗುತ್ತೆ ಓಕೆ ಸೊ ಈಗ ನೆಕ್ಸ್ಟ್ ಏನ್ ಬರೀಬೇಕು ನೋಡ್ರಿ 5 ಇಂಟು 1 ಸ್ಕ್ವೇರ್ 1 2 ಸ್ಕ್ವೇರ್ 4 ಯಾಕಂದ್ರೆ ನ್ಯೂಮರೇಟರ್ಗೂ ಸ್ಕ್ವೇರ್ ಮಾಡಬೇಕು ಡಿನಾಮಿನೇಟರ್ಗೂ ಮಾಡಬೇಕು ಪ್ಲಸ್ ಈಗ 4 ಇಂಟು ಈಗ ನ್ಯೂಮರೇಟರ್ ಸ್ಕ್ವೇರ್ ಮಾಡಿದ್ರೆ 2 ಸ್ಕ್ವೇರ್ ಏನು 4 ಡಿವೈಡೆಡ್ ಬೈ ಓಕೆ √3 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ √3 ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಟ್ಟು 3 ಬರುತ್ತೆ ಸೊ ಇಲ್ಲಿ 4/3 ಮೈನಸ್ 1 ಬರೀತೀನಿ ಓಕೆ ನೆಕ್ಸ್ಟ್ ಈಗ ಇಲ್ಲೇನಿದೆ ಇಲ್ಲಿ 1 ಸ್ಕ್ವೇರ್ ಏನಾಗುತ್ತೆ 1 ಸ್ಕ್ವೇರ್ 1 ಆಗುತ್ತೆ ಆಮೇಲೆ ಇಲ್ಲಿ ಡಿನಾಮಿನೇಟರ್ 2 ಸ್ಕ್ವೇರ್ ಏನಾಗುತ್ತೆ 4 ಆಗುತ್ತೆ 1/4 ಪ್ಲಸ್ ಓಕೆ ಈಗ √3 ಸ್ಕ್ವೇರ್ ಏನಾಗುತ್ತೆ ಆಲ್ರೆಡಿ ಹೇಳ್ದೆ ತಾನೆ √3 ಸ್ಕ್ವೇರ್ ಬಂದ್ಬಿಟ್ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಬರುತ್ತೆ ಸೊ ಇಲ್ಲಿ 3 ಬರೀತೀನಿ ಡಿವೈಡೆಡ್ ಬೈ 2 ಸ್ಕ್ವೇರ್ ಏನು 4 ಓಕೆ ಈಗ ನೆಕ್ಸ್ಟ್ ನೋಡ್ರಿ ನೀವೇ ನೋಡ್ರಿ 1/4 ಪ್ಲಸ್ 3/4 1 ಆಗ್ಬಿಡುತ್ತೆ ಓಕೆ ಕಾಲು ಪ್ಲಸ್ ಮುಕ್ಕಾಲು ಎಷ್ಟಾಗುತ್ತೆ 1 ಆಗುತ್ತೆ ಈಗ 5 ಇಂಟು 1/4 ಏನು 5/4 ಓಕೆ ಪ್ಲಸ್ 4 4 ಜಾ 16/3 ಮೈನಸ್ 1 ಓಕೆ ಸೊ ಇವಾಗ 1 ಬರ್ದ್ರು ಒಂದೇ ಬಿಟ್ರು ಒಂದೇ ಸೊ ಡಿನಾಮಿನೇಟರ್ ಅಲ್ಲಿ 5/4 ಪ್ಲಸ್ 16/3 ಮೈನಸ್ 1 ಆಯ್ತು ಓಕೆ ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ಲಿ ಏನಿಲ್ಲ ಅಂದ್ರೂ 1 ಸೊ LCM ಏನಾಯ್ತು 4 3 1 LCM ತಗೊಂಡ್ರೆ 12 ಆಯ್ತು ಓಕೆ ಸೊ ಇವಾಗ ಏನ್ ಮಾಡ್ತೀನಿ ಫಸ್ಟ್ ನಂಬರ್ ತಗೊಂತೀನಿ ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ತೀನಿ 4 1 ಜಾ 4 3 ಜಾ 5 3 ಜಾ 15 ಬರೀತೀನಿ ಪ್ಲಸ್ ಸೆಕೆಂಡ್ ನಂಬರ್ ತಗೊಂತೀನಿ ಓಕೆ ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ತೀನಿ 3 1 ಜಾ 3 4 ಜಾ 16 4 ಏನಾಗುತ್ತೆ 64 ಆಗುತ್ತೆ ಓಕೆ ಮೈನಸ್ ಈಗ ಥರ್ಡ್ ನಂಬರ್ 1/1 ತಗೊಂತೀನಿ ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡಿದ್ರೆ 1/1 ಇಂಟು 12 ಆಗುತ್ತೆ ಓಕೆ ಸೊ ಇವಾಗ ಇದಿಷ್ಟು ಅರೇಂಜ್ ಮಾಡ್ಬಿಡ್ತೀನಿ ಇವಾಗ ಓಕೆ ಸೊ ಈಗ ಏನ್ ಮಾಡ್ತೀನಿ 15 ಅಲ್ಲಿ 12 ಹೋದ್ರೆ ಎಷ್ಟು ಓಕೆ ನಾನೇನ್ ಮಾಡ್ತೀನಿ 64 ಆಸ್ ಇಟ್ ಈಸ್ ಬರ್ದ್ಬಿಟ್ಟು 15 ಮೈನಸ್ 12 ಮಾಡ್ತೀನಿ ಏನಾಗುತ್ತೆ ಮೈನಸ್ 3 ಆಗುತ್ತೆ ಹೌದಾ ಸೊ 15 ಅಲ್ಲಿ 2 ಹೋದ್ರೆ ಏನಾಗುತ್ತೆ ಸಾರಿ ಈಗ 15 ಅಲ್ಲಿ 12 ಹೋದ್ರೆ ಏನಾಗುತ್ತೆ ಪ್ಲಸ್ 3 ಬರುತ್ತೆ ಸೊ ಪ್ಲಸ್ 3 ಬರೀತೀನಿ ಡಿವೈಡೆಡ್ ಬೈ 12 ಓಕೆ ಸೊ 64 ಪ್ಲಸ್ 3 ಏನಾಗುತ್ತೆ 67/12 ಓಕೆ ಇದು ಬಂದ್ಬಿಟ್ಟು ಇದ್ರ ವ್ಯಾಲ್ಯೂ 67/12 ಓಕೆ ಸಿಕ್ಸ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ಪ್ರೂವ್ ದಟ್ LHS is equal to RHS ಅಂತ ಪ್ರೂವ್ ಮಾಡ್ಬೇಕು ಸೊ ಫಸ್ಟ್ ಏನ್ ಮಾಡೋಣ ಟೇಕ್ LHS ಸೊ LHS ಏನ್ ಕೊಟ್ಟಿದ್ದಾರೆ sin A divided by 1 plus cos A plus 1 plus cos A divided by sin A ಅಂತ ತಗೋಬೇಕು ಓಕೆ ಈಗ LHS ತಗೊಂಡ್ವಿ ಈಗ ಏನ್ ಮಾಡ್ಬೇಕು ನೋಡ್ರಿ ಓಕೆ ಈ ಡಿನಾಮಿನೇಟರ್ ಇದೆಲ್ಲ ಇವ್ರಿಬ್ಬರಿಗೆ LCM ತಗೊಳ್ರಿ ಸೊ ಅವಾಗ ಏನಾಗುತ್ತೆ 1 plus cos A ಇಂಟು sin A ಆಗುತ್ತೆ ಓಕೆ ಸೊ ಇವಾಗ ಏನ್ ಮಾಡ್ಬೇಕು ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ ಓಕೆ sin A ಡಿವೈಡೆಡ್ ಬೈ 1 plus cos A ಇಂಟು LCM ಮಾಡ್ರಿ LCM ಏನು 1 plus cos A ಇಂಟು sin A ಸೊ ಏನಾಯ್ತು 1 plus cos A 1 plus cos A ಕ್ಯಾನ್ಸಲ್ ಆಗಿ sin A ಇಂಟು sin A sin ಸ್ಕ್ವೇರ್ A ಆಯ್ತು ಸೊ ಇಲ್ಲೇನ್ ಬರೀತೀನಿ sin ಸ್ಕ್ವೇರ್ A ಬರೀತೀನಿ ಪ್ಲಸ್ ಓಕೆ ಈಗ ನೀವು ಸೆಕೆಂಡ್ ನಂಬರ್ ತಗೊಳ್ರಿ ಸೆಕೆಂಡ್ ನಂಬರ್ ಏನಿದೆ ಇದು ಇದೆ 1 plus cos A divided by sin A into LCM ಏನು 1 plus cos A into sin A ಸೊ ಏನಾಯ್ತು sin A ಕ್ಯಾನ್ಸಲ್ ಆಗಿ ಏನ್ ಉಳಿತು 1 plus cos A into 1 plus cos A 1 plus cos A ಹೋಲ್ ಸ್ಕ್ವೇರ್ ಉಳಿತು ಓಕೆ ಸೊ ಅದನ್ನ ಇಲ್ಲಿ ಬರೀತೀನಿ 1 plus cos A
ಹೋಲ್ ಸ್ಕ್ವೇರ್ ಇಲ್ಲಿ ಉಳಿತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ಸೈನ್ ಸ್ಕ್ವೇರ್ ಎ ಪ್ಲಸ್, ಓಕೆ ಇದು ಯಾವ ರೀತಿ ಇದೆ ನೋಡ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತರ ಇದೆ ತಾನೆ. ಸೊ ಏನ್ ಬರೀತೀನಿ, ಎ ಸ್ಕ್ವೇರ್ ಪ್ಲಸ್ 2ab, ಓಕೆ ಪ್ಲಸ್ ಬಿ ಸ್ಕ್ವೇರ್, ಓಕೆ ಹೋಲ್ ಡಿವೈಡೆಡ್ ಬೈ, ಓಕೆ ಏನ್ ಉಳಿದಿದೆ ಇಲ್ಲಿ, 1 ಪ್ಲಸ್ ಕಾಸ್ ಎ, 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಉಳಿದಿದೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ಈಗ ನಮಗೇನ್ ಗೊತ್ತು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಏನು 1, ಓಕೆ ಇದು 1 ಆಯ್ತು, ಪ್ಲಸ್ 1 ಸ್ಕ್ವೇರ್ 1 ಪ್ಲಸ್ ಉಳಿದಿತ್ತು ನೋಡ್ರಿ 2 1 ಜಾ 2, 2 ಇಂಟು ಕಾಸ್ ಎ 2 ಕಾಸ್ ಎ ಆಯ್ತು. ಓಕೆ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ಓಕೆ, ಈಗ 1 ಪ್ಲಸ್ 1 ಏನು 2, 2 ಪ್ಲಸ್ 2 ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ಓಕೆ, ಈಗ ನೀವು ನೋಡಿದ್ರೆ, ಓಕೆ ಈ ನಂಬರ್ ಅಲ್ಲಿ ಏನ್ ಕಾಮನ್ ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ ನಾನೇನ್ ಮಾಡ್ತೀನಿ, ಆ 2 ಕಾಮನ್ ತೆಗೆದ್ರೆ ಏನ್ ಉಳಿತ್ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆ, 2 ಕಾಮನ್ ತೆಗೆದ್ರೆ 1 ಉಳಿಯುತ್ತೆ, ಪ್ಲಸ್ ಇಲ್ಲಿ 2 ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ, ಕಾಸ್ ಎ ಉಳಿಯುತ್ತೆ. ಸೊ ಕಾಸ್ ಎ ಬರೀತೀನಿ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ಓಕೆ, ಸೊ ಇವಾಗ ಏನಾಯ್ತು, 1 ಪ್ಲಸ್ ಕಾಸ್ ಎ, 1 ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು, ಉಳಿದೈತ್ ನೋಡ್ರಿ 2 ಡಿವೈಡೆಡ್ ಬೈ ಸೈನ್ ಎ. ಓಕೆ, ಸೊ ನಾನು ಇದನ್ನ 2 ಇಂಟು 1 ಬೈ ಸೈನ್ ಎ ಅಂತ ಬರಿಬಹುದು. ಓಕೆ, 2 ಇಂಟು 1 ಬೈ ಸೈನ್ ಅಂದ್ರೆ ನಥಿಂಗ್ ಬಟ್ ಕೊಸಿಕೆಂಟು. ಸೊ 2 ಇಂಟು ಕೊಸಿಕೆಂಟ್ ಎ ಅಂದ್ರೆ ಒಂದೇ, 2 ಕೊಸಿಕೆಂಟ್ ಎ ಅಂದ್ರೆ ಒಂದೇ, ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ನಾನು ಆರ್ ಎಚ್ ಎಸ್ ಏನ್ ಪ್ರೂವ್ ಮಾಡ್ಬೇಕಾಯ್ತು, 2 ಕೊಸಿಕೆಂಟ್ ಎ. ಸೊ ನಾನು ಅದನ್ನ ಇಲ್ಲಿ ಪ್ರೂವ್ ಮಾಡಿದ್ದೀನಿ. ಓಕೆನಾ, ಟ್ರಿಗ್ನೋಮೆಟ್ರಿದು ಎಲ್ಲಾ ಇಂಪಾರ್ಟೆಂಟ್ MCQ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಸಪರೇಟ್ ವಿಡಿಯೋ ಮಾಡ್ಬಿಟ್ಟು ಅದರದ್ದು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ಫಾಲೋ ಮಾಡಿ, ಸೋ ದಟ್ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ಓಕೆ ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.